ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ತುಮಕೂರಿನ ಭೀಮಸಂದ್ರ ಗೇಟ್ನಲ್ಲಿ LC 43ರ ಬದಲಿಗೆ ರಸ್ತೆ ಕೆಳಸೇತುವೆ ಹಾಗೂ ಶೆಟ್ಟಿಹಳ್ಳಿ ಗೇಟ್ ಬದಲಿಗೆ ಪಾದಚಾರಿ ಸಬ್ವೆ ನಿರ್ಮಾಣಕ್ಕೆ ಕೇಂದ್ರ ರೈಲ್ವೆ ಸಚಿವ ವಿ ಸೋಮಣ್ಣ ಶಂಕುಸ್ಥಾಪನೆ ನೆರವೇರಿಸಿದರು. ಇಂದು ತುಮಕೂರು ಮಲ್ಲಸಂದ್ರ ನಡುವಿನ ಸಂಪರ್ಕಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದ ವಿ ಸೋಮಣ್ಣ ಮಾತನಾಡಿ, ತುಮಕೂರು ಎಲ್ಲಾ ವಿಧದಲ್ಲೂ ಮತ್ತೊಂದು ಬೆಂಗಳೂರು ಆಗುವಲ್ಲಿ ಮುಂಚೂಣಿಯಲ್ಲಿದೆ. ತುಮಕೂರು ಗುಬ್ಬಿಯಿಂದ ಮತ್ತೆ ಚತುಷ್ಪಥ ರಸ್ತೆಗಳು ಬರುತ್ತಿವೆ. ನೀವು ಬಸ್ಗಳಿಗಿಂತ ರೈಲು ಬಳಸಿಕೊಂಡರೆ ಉತ್ತಮ, ಯಾಕೆಂದರೆ ದರ ಕಡಿಮೆ ಇರುತ್ತೆ. ಇನ್ನು ತುಮಕೂರಿನಾದ್ಯಂತ ಹಲವು ಕಡೆಗಳಲ್ಲಿ ಕೆಳಸೇತುವೆ ಮತ್ತು ಮೇಲ್ಸೇತುವೆ ನಿರ್ಮಾಣ ಕಾರ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಹಣ ಬಿಡುಗಡೆಯಾಗಿದೆ. ಆದಷ್ಟು ಬೇಗ ಎಲ್ಲಾ ಕಾರ್ಯಗಳು ಮುಂದುವರಿಯುತ್ತದೆ ಎಂದರು. ಈ ವೇಳೆ ಮಾಜಿ ಸಂಸದ ಬಸವರಾಜ್, ಶಾಸಕ ಜ್ಯೋತಿ ಗಣೇಶ್, ಗ್ರಾಮಾಂತರ ಶಾಸಕ ಸುರೇಶ್ ಗೌಡ, ಡಿಸಿ ಶುಭಾ ಕಲ್ಯಾಣ್, ಪಾಲಿಕೆ ಆಯುಕ್ತೆ ಅಶ್ವೀಜಾ ಹಾಜರಿದ್ದರು. ಬೆಂಗಳೂರಿನ ಇನ್ಫ್ರಾಸ್ಟ್ರಕ್ಚರ್ಗೆ ಯಾವುದಾದ್ರೂ ಒಂದು ನಗರ ಮತ್ತೊಂದು ನಗರವಾಗಿ ಬೆಂಗಳೂರಾಗಿ ಬೆಳೀತಕ್ಕಂಥದಕ್ಕೆ ಅವಕಾಶ ಇದ್ದರೆ ಅದು ತುಮಕೂರು ಮಾತ್ರ. ಈ ನಗರದ ಸರ್ವಾಂಗೀಣ ಅಭಿವೃದ್ಧಿಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ಭಾರತ ಸರ್ಕಾರ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ನರೇಂದ್ರ ಮೋದಿಯವರು ಕರ್ನಾಟಕದ ಇತಿಹಾಸದಲ್ಲಿ ಕಣ್ಣು ಕೇಳಿಯರದಷ್ಟು ಅನುದಾನವನ್ನು ಕೊಡುವುದರ ಮುಖೇನ 9 ತಿಂಗಳಲ್ಲಿ ಒಬ್ಬ ಲೋಕಸಭಾ ಸದಸ್ಯ ಏನು ಮಾಡ್ಬೋದು ಅನ್ನೋದಕ್ಕಿಂತ ಜನಪರ ಕಾರ್ಯಕ್ರಮಗಳನ್ನು ಮಾಡೋದ್ರಿಂದ ಜನರಿಗೆ ಅನುಕೂಲಗಳನ್ನು ಯಾವ ರೀತಿ ಮಾಡಿಕೊಡ್ಬೋದು ಅನ್ನೋದಕ್ಕೆ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೇವೆ. 2 ಕೆಳ ಹಂತದ ಸೇತುವೆಗಳನ್ನು ನಾವು ಇವತ್ತು ಮಾಡ್ತಾ ಇದ್ದೀವಿ. ಒಂದು ಶೆಟ್ಟಿಹಳ್ಳಿ, ಇನ್ನೊಂದು ಭೀಮಸಂದ್ರ. ಮುಂದಿನ 23ನೇ ತಾರೀಕು ಮತ್ತೆ 2 ನಾವು ನಿಮ್ಮ ಗುಬ್ಬಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದೀವಿ. ಇದಾದ ಮೇಲೆ ಅಲ್ಲಿ 3 ಈಗಾಗಲೇ ಮುಗಿತಾ ಬಂದಿವೆ. ಅದನ್ನು ಕೂಡ ಲೋಕಾರ್ಪಣೆಯನ್ನು ಮುಂದಿನ ತಿಂಗಳು ಮಾಡಿ 50 ವರ್ಷದ ನೋವನ್ನು ಬಗೆಹರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. 23, 21 ಈಗಾಗಲೇ ಆದೇಶ ಆಗಿದೆ. 22ನೇದು ಇನ್ನು 4-5 ದಿವಸದಲ್ಲೇ ನಮಗೆ ಬರ್ತಾ ಇದೆ, ಅದನ್ನು ಕೂಡ ಮಾಡ್ತೀವಿ. 23ನೇದು ಸ್ವಲ್ಪ ಜಟಿಲವಾಗಿರೋದ್ರಿಂದ ಅದನ್ನು ಕೂಡ ಮಾಡಬೇಕು ಅನ್ನುವ ತೀರ್ಮಾನವನ್ನು 23 ನಾವು ಮತ್ತೆ ಅದು ಸ್ಥಳ ನೋಡಿ ತೀರ್ಮಾನ ಮಾಡ್ತೀವಿ. ಆದರೆ ತುಮಕೂರಿಗೆ ಹೊಂದ್ಕೊಂಡಂತೆ, ತುಮಕೂರು ಗ್ರಾಮಾಂತರಕ್ಕೆ ಹೊಂದ್ಕೊಂಡಂತೆ ಈ ಭಾಗದಲ್ಲಿದ್ದಂಥ ಯಾವುದೇ ಒಂದು ಲೆವೆಲ್ ಕ್ರಾಸಿಂಗ್ಗಳಿಗೆ ಇನ್ನು ಮುಂದೆ 1-1.5 ವರ್ಷದಲ್ಲಿ ಇವೆಲ್ಲವನ್ನು ಕೂಡ ಪೂರೈಸ್ತಕ್ಕಂಥದಕ್ಕೆ ಇವತ್ತು ಮೊದಲನೇ ಬಾರಿಗೆ ಅಡಿಗಲ್ಲನ್ನು ಹಾಕಿ ನಾವು ನಿಮಗೆ ಈ ವಿಷಯವನ್ನು ತಿಳಿಸೋದಕ್ಕೆ ಸಂತೋಷವನ್ನು ಪಡ್ತೀನಿ. ದೇಶದ ಮೂಲೆ ಮೂಲೆಗಳಲ್ಲೂ ಕೂಡ ಮಾತಾಡ್ತಾ ಇದ್ದೀನಿ. ಬಂಧುಗಳೇ, ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಒಂದು ನಾಣ್ಯದ 2 ಮುಖಗಳ ಕೆಲಸ ಮಾಡಿದ್ರೆ ಏನೆಲ್ಲವನ್ನು ಸಾಧನೆ ಮಾಡ್ಬೋದು. ಅದನ್ನು ಬಿಟ್ಟು ನೀವೆಲ್ಲ ಒಂದು ಕಡೆ ಯಾವುದೋ ಒಂದು ಇದಕ್ಕೆ ಬಿದ್ದೋಗ್ಬಿಟ್ಟು ಅದನ್ನು ಇನ್ನೊಬ್ಬರ ಮೇಲೆ ಗೂಬೆ ಕೂರಿಸ್ಕೊಂಡು ಕಾಲಹರಣ ಮಾಡ್ತಕ್ಕಂಥ ದಯವಿಟ್ಟು ಇನ್ಮೇಲೆ ನಿಲ್ಲಿಸಿ. ನಿಮ್ಗೆ ಏನು ಇತಿಮಿತಿ ಇದೆ ಅದು ಮಾಡಿ. ಎಲ್ಲ ಒಂದು ಕಡೆ ಅಧಿಕಾರಿಗಳು ದಾರಿ ತಪ್ಪುವಂಥ ಕೆಲಸಗಳು ಸಾಕಷ್ಟು ನಡೀತಾ ಇದೆ, ಅದಾಗೋದು ಬೇಡ. ನಾನು ನನ್ನ ರೈಲ್ವೆ ಇಲಾಖೆ ಅಧಿಕಾರಿಗಳನ್ನ ಪ್ರಶಂಸೆ ಮಾಡ್ತೀನಿ. ಪ್ರಾಯಶಃ ಯಾವುದೇ ಕೆಲಸಗಳನ್ನು ಕೊಟ್ಟಾಗ ಪ್ರಾಯಶಃ ಯಾರೋ ಒಬ್ಬರು ನನಗೆ ಫೋನ್ ಮಾಡಿದ್ರು, ನಿಮ್ಮ ಅಧಿಕಾರಿನೇ ಬಂದು ನನ್ನನ್ನು ಕರೆದ್ರಪ್ಪ, ಆ ವ್ಯವಸ್ಥೆ ಆಗಬೇಕಾಗಿದೆ. ಎಲ್ಲರೂ ಕೈ ಜೋಡಿಸಿದ್ರೆ ಮಾತ್ರ ಅಭಿವೃದ್ಧಿ ಆಗೋದು, ಒಬ್ಬರಿಂದ ಎಲ್ಲವೂ ಕೂಡ ಆಗೋದಿಲ್ಲ. ಒಂದು ನಾನು 5 ಕೊಡು ಸರ್ಕ್ಯುಲರ್ ರೈಲ್ವೆದು, ಮತ್ತು ನಾವು 1996ರಿಂದ ರಾಯದುರ್ಗ, ಮಿಡಕ್ಸಿರ, ಪಾವಗಡ, ಕೊರಟಗೆರೆ, ಮಧುಗಿರಿ, ಊರುಕೇರಿ ಎಷ್ಟು ಹೊತ್ತು ಸ್ವಾಮಿ? ನಾನು ಬಂದ ಮೇಲೆ ಇವತ್ತು ಒಂದು ಹಂತಕ್ಕೆ ಬಂದು ಇನ್ನು 2 ವರ್ಷದಲ್ಲಿ ಅದೆಲ್ಲವನ್ನು ಕೂಡ ಪೂರೈಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಒಂದು ಟೇಬಲನ್ನು ಮಾಡ್ತೀನಿ. ಅದೇ ರೀತಿ ತುಮಕೂರಿಂದ ದಾವಣಗೆರೆಗೆ 192 ಕಿಲೋಮೀಟ್ರು, 50 ಕಿಲೋಮೀಟ್ರು ಕೂಡ 50 ಎಕರೆನೂ ಕೂಡ ಅಕ್ವಿಸೇಷನ್ ಆಗಿರಲಿಲ್ಲ. 2013-12ರಲ್ಲಿ ಇದಕ್ಕೆ ಸ್ಕೀಮನ್ನು ತಂದಿದ್ದು UPA ಸರ್ಕಾರ. UPA ಸರ್ಕಾರದಲ್ಲಿ ಕೊಟ್ಟಂಥ 10 ಹಲವಾರು ಯೋಜನೆಗಳನ್ನು ನಾವು ಅಧಿಕಾರಿಗಳನ್ನು ರಾಷ್ಟ್ರದ ಪ್ರಧಾನಮಂತ್ರಿಗಳು ಕರೆದು ಹೇಳ್ತಾರೆ, ನಮ್ಮನ್ನೆಲ್ಲ ಕರೆದು ಅಭಿವೃದ್ಧಿಯಲ್ಲಿ ರಾಜಕಾರಣ ಮಾಡಬೇಡಿ, ಅಭಿವೃದ್ಧಿಯಲ್ಲಿ ಯಾವುದೇ ಕಾರಣಕ್ಕೆ ಡಿಸ್ಕ್ರಿಮಿನೇಷನ್ ಮಾಡಬೇಡಿ ಅಂತ ಹೇಳಿ ಸೂಚನೆಯನ್ನು ಕೊಟ್ಟು ಕರ್ನಾಟಕದಲ್ಲಿ ಎಷ್ಟು ಹಳೆಯ ಕಾಮಗಾರಿಗಳಿದ್ದೋ ಅದೆಲ್ಲವನ್ನು ಕೂಡ ಕೈಗೆತ್ತಿಕೊಂಡಿದ್ದೇವೆ. ಎಲ್ಲ ಕೆಲಸಗಳ ಅಂಕಿಅಂಶವನ್ನು ಕೂಡ ನಾನು ರೆಡಿ ಮಾಡಿಸಿದ್ದೀನಿ. ಜೂನ್ 6ನೇ ತಾರೀಕು 9ನೇ ತಾರೀಕು
1 ವರ್ಷ ಆಯ್ತದೆ ನಾನು ಬಂದು. ಆ 1 ವರ್ಷದಲ್ಲಿ ನಾನು ಏನೇನ ಮಾಡಿದ್ದೀನಿ. ಇವತ್ತು ವರ್ಕಿಂಗ್ ವುಮನ್ ಹಾಸ್ಟ್ಲು ಪ್ರಾಯಶಃ ನನಗನ್ನಿಸ್ತದೆ ಬಹುತೇಕ ವಸಂತ ನರಸಾಪುರದಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಬಂದಂಥ ಬಹುತೇಕ ಹೆಣ್ಣುಮಕ್ಕಳು ಕೆಲಸ ಮಾಡ್ತವೆ. ಅವ್ರಿಗೆ ಇಳ್ಕೊಳ್ಳೋಕೆ ಜಾಗ ಇರಲಿಲ್ಲ, ಒಂದು ಬಿಲ್ಡಿಂಗ್ ಇಲ್ಲ. ಈಗಾಗಲೇ ಸಹೋದರಿ DC ಅವ್ರಿಗೆ ಜಾಗ ಕೊಟ್ಟಿದ್ದಾರೆ. 20 ಕೋಟಿ ರೂಪಾಯಿಗಳಲ್ಲಿ ಸುಮಾರು 250ರಿಂದ 300 ಜನ ಹೆಣ್ಣುಮಕ್ಕಳು ಒಂದೇ ಕಡೆ ವಾಸ ಮಾಡ್ತಕ್ಕಂಥ ಅದಕ್ಕೆ ಹಾಸ್ಟೆಲನ್ನು ಭಾರತ ಸರ್ಕಾರ ಕಟ್ಟಿಸ್ಕೊಡ್ತಾ ಇದೆ. ನಿಮ್ಮ ತುಮಕೂರು ಯೂನಿವರ್ಸಿಟಿ ಆಗಿ ಸುಮಾರು ವರ್ಷ ಆಗಿದೆ. ಮೊನ್ನೆ ಅದಕ್ಕೂ 20 ಕೋಟಿ ರೂಪಾಯಿ ಕೊಡಿಸ್ಕೊಟ್ಟಿದ್ದೀನಿ. ನಾನು ಸುರೇಶ್ ಗೌಡರು ಪದೇ ಮಾತಾಡ್ತಾ ಇರ್ತಾರೆ, ಅದಕ್ಕೆ ಒಂದು ಡಬಲ್ ರೋಡ್ ಆಗಬೇಕು, ಕೆರೆಗಳಿಗೆ ನೀರನ್ನು ತುಂಬಿಸ್ತಕ್ಕಂಥ ಕೆಲಸಗಳು. 470 ಕೋಟಿ ರೂಪಾಯಿಗಳನ್ನು ಈಗಾಗಲೇ ನನ್ನ ಇಲಾಖೆಯಿಂದ ಕೊಟ್ಟು ಸುಮಾರು 100 ಚೆಕ್ ಡ್ಯಾಮ್ಗಳನ್ನು ಮಧುಗಿರಿ, ಕೊರಟಗೆರೆ, ತುಮಕೂರು ರೂರಲ್ಲು, ಚಿಕ್ಕನಾಯಕನಹಳ್ಳಿ ಕೆಲವಾರು ಭಾಗಗಳಿಗೆ ಈಗಾಗಲೇ ಮಾಡೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇವೆ. ಹಣವನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದೀವಿ. ಹಂತ ಹಂತವಾಗಿ ಇವೆಲ್ಲವೂ ಹೋಗ್ತಾ ಇದೆ. ಫ್ಲೋರೈಡ್ ವಾಟ್ರು ಇನ್ನೂ ಕೂಡ ನೀರು ಕುಡಿದ್ರೆ ಬಾಯಿ ಎಲ್ಲವೂ ಕೂಡ ಒಂದು ರೀತಿ ನೋಡೋಕ್ಕಾಗೋದಿಲ್ಲ ಆ ಮಟ್ಟದಲ್ಲಿ. ಇನ್ನೂ ನನ್ನ ಕ್ಷೇತ್ರದಲ್ಲಿ 35 ಹಳ್ಳಿಗಳಿವೆ. ಆ 35 ಹಳ್ಳಿಗಳ ಸರ್ವೆಯನ್ನು ಮಾಡಿಸಿದ್ದೇನೆ, ಮಾಹಿತಿಯನ್ನು ತರಿಸಿದ್ದೇನೆ. ಆ 35 ಹಳ್ಳಿಗಳಿಗೂ ಕೂಡ ಇನ್ನು 1.5-2 ತಿಂಗಳಲ್ಲಿ 8-10 ಕೋಟಿ ರೂಪಾಯಿಗಳಲ್ಲಿ ಶುದ್ಧ ಕುಡಿಯುವ ನೀರ ವ್ಯವಸ್ಥೆಯನ್ನು ತಾತ್ಕಾಲಿಕವಾಗಿ ಮಾಡ್ತಕ್ಕಂಥದಕ್ಕೆ ತೀರ್ಮಾನವನ್ನು ಕೂಡ ಮಾಡಿ ಭಾರತ ಸರ್ಕಾರದಿಂದ ಅದಕ್ಕೆ ಬಿಡುಗಡೆ ಮಾಡ್ತಾ ಇದ್ದೀವಿ. ಕೆಲಸ ಆದ್ರೆ ಮಾತ್ರ ಆಯ್ತು ಅನ್ನೋಲ್ರಿ, ಆಗದೆ ಹೋದ್ರೆ ಮಾತ್ರ ಬೈತೀವಿ. 9 ತಿಂಗಳಾಯ್ತು ಅಂತೀರಿ, ಇನ್ನೇನೋ ಒಂದು ಹೇಳ್ತೀರಿ. ಆಗಿರೋದ್ರಿಂದ ಎಲ್ಲವನ್ನು ಕೂಡ ಸಂಕ್ಷಿಪ್ತವಾಗಿ ನಾನು ಮಾಹಿತಿಯನ್ನು ನಿಮ್ಗೆ ಕೊಡ್ತೀನಿ, ಪಟ್ಟಿ ಮಾಡಿಸಿದ್ದೀನಿ. ಇದಕ್ಕೆಲ್ಲವನ್ನು ಕೂಡ ಟೈಮ್ ಬೌಂಡನ್ನು ಕೂಡ ಮಾಡ್ತಾ ಇದ್ದೀವಿ. ಇದಲ್ಲದೆ ತುಮಕೂರಿನಿಂದ ಸಿದ್ಧಗಂಗಾ ಮಠಕ್ಕೆ ಹೋಗ್ತಕ್ಕಂಥ ಗುಬ್ಬಿ ಪಟ್ಟಣದಿಂದ ಏನಿದೆ ಅದು 115 ಕೋಟಿ ರೂಪಾಯಿಗಳು. ಈಗಾಗಲೇ 28 ಕೋಟಿ ಗೌಡ್ರೆ, ನಿಮ್ಮ ಗುಬ್ಬಿದು 28 ಕೋಟಿಯಲ್ಲಿ ಡಬಲ್ ರೋಡ್ ಮಾಡ್ತಾ ಇದ್ದೀವಿ. ಟೆಂಡ್ರು ಆಗಿದೆ, ಕೆಲಸನೂ ಶುರು ಮಾಡ್ತಾ ಇದ್ದೀವಿ. 1 ಟೈಮ್ ಇಂಪ್ರೂವ್ಮೆಂಟ್ ಅಂತ ಅಂದ್ಬಿಟ್ಟು ಎಲ್ಲವೂ ಕೂಡ ಸಿಮೆಂಟ್ ಕಾಂಕ್ರೀಟ್ ಮಾಡ್ತಾ ಇದ್ದೀವಿ. ಅದಲ್ದಿರ ಮಲ್ಲಸಂದ್ರದಿಂದ ಟೌನ್ವರೆಗೂ ಕೂಡ ಸಿಮೆಂಟ್ ಕಾಂಕ್ರೀಟ್ ಮಾಡೋ ಜೊತೆಯಲ್ಲಿ ಬಟವಾಡಿವರೆಗೂ ಮಾಡೋ ಜೊತೆಯಲ್ಲಿ ಒಂದು ಹೊಸ ಸಂದೇಶವನ್ನು ಭಾರತ ಸರ್ಕಾರ, ನಿಮ್ಮ ಸೋಮಣ್ಣ ಒಬ್ಬ MP ಆದಮೇಲೆ ಅದನ್ನು ಕೂಡ ಪೂರೈಸ್ತಕ್ಕಂಥ ಅದಕ್ಕೆ ನಾನು ಗಡ್ಕರಿ ಅವ್ರನ್ನ ಕರೆದಿದ್ದೀನಿ. ಪೂಜ್ಯ ಸಿದ್ಧಗಂಗಾ ಶ್ರೀಗಳವರ ಆರಾಧನಾ ಮಹೋತ್ಸವ, ಅವರ ಗುರುವಂದನಾ ಕಾರ್ಯಕ್ರಮಕ್ಕೆ ಅವ್ರು ಬೇರೆ ಕಾರ್ಯಕ್ರಮ ಆಯಿತು, ಅವತ್ತು ರಾಜನಾಥ್ ಸಿಂಗ್ ಅವರು ಇಲ್ಲಿ ಬರ್ತಾ ಇದ್ದಾರೆ. ಅದಾದಮೇಲೆ ನಾವು ಮತ್ತೊಂದು ದಿನ ಅವ್ರನ್ನೇ ಕರೆದು ಫೌಂಡೇಶನನ್ನು ಹಾಕ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಬೈಪಾಸ್ ರಸ್ತೆ ಬಸವರಾಜಣ್ಣ ಅವರ ಕನೆಕ್ಷನ್ ಕೂಸಾಗಿತ್ತು. ಸುಮಾರು 2600 ಕೋಟಿ ರೂಪಾಯಿಗಳು ಈಗಾಗಲೇ ಮಂಜೂರಾತಿ ಆಗಿದೆ. ಅಕ್ವಿಜೇಷನ್ಗೆ ಪ್ರೋಸೆಸ್ ಶುರುವಾಗಿದೆ. ಟೆಂಡರು ಕೂಡ ಮಾಡ್ತೀವಿ. ಅಕ್ವಿಜೇಷನ್ನು ಎಲ್ಲವೂ ಕೂಡ ರಸ್ತೆಯನ್ನು ಸೇರಿ ಎಲ್ಲಕ್ಕೂ ಕೂಡ ಹಣವನ್ನು ಭಾರತ ಸರ್ಕಾರ ಕೊಡ್ತಾ ಇದೆ ವಿನ ಕರ್ನಾಟಕ ಸರ್ಕಾರ ಯಾವುದೇ ಸರ್ಕಾರಗಳು ಅದಕ್ಕೆ ಏನೋ 1 ರೂಪಾಯಿನೂ ಕೊಡ್ತಾ ಇಲ್ಲ. ಇದು ನಿಮ್ಮ ಗಮನಕ್ಕೆ ತರ್ತೀನಿ. ಅದಲ್ಲದೆ ಸಿರಾಯಿಂದ ಬಡವನಹಳ್ಳಿ ಸುಮಾರು 20 ಕಿಲೋಮೀಟ್ರ್, 27 ಕಿಲೋಮೀಟ್ರು, 28 ಕಿಲೋಮೀಟ್ರು ಅದು ಭಾರತ ಸರ್ಕಾರ ಹೈವೇ ಬರ್ತಾ ಇದೆ. ಅದಕ್ಕೆ 580 ಕೋಟಿ ರೂಪಾಯಿಗಳನ್ನು ಸ್ಯಾಂಕ್ಷನ್ ಆಗಿ ಇಡೀ ರಾಷ್ಟ್ರದಲ್ಲಿ ಒಂದೇ ಒಂದು ಪ್ಯಾಕೇಜು 7 ರಾಜ್ಯಗಳು ಇವತ್ತು ಅದನ್ನು ಡಿಮ್ಯಾಂಡ್ ಇಟ್ಟಿದ್ವಿ. ಆ 7 ರಾಜ್ಯಗಳ ಮಾಹಿತಿಯನ್ನು ಕೊಡ್ತೀನಿ. ನಾನು ಇಲ್ಲೇನು ಮಾತಾಡ್ತಾ ಇದ್ದೀನಿ, ವಸ್ತುಸ್ಥಿತಿಯನ್ನು ಮಾತಾಡ್ತಾ ಇದ್ದೀನಿ. ಸುಳ್ಳನ್ನು ಹೇಳಿ ರೈಲು ಬಿಡ್ತಾರೆ ಅನ್ನೋದನ್ನು ಬಿಟ್ಟು. ಹರಳೂರು ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ 47 ವರ್ಷದ ಏಕಚಕ್ರಾಧಿಪತ್ಯಕ್ಕೆ ನೂತನ ಅಧ್ಯಕ್ಷೆ TN ವಿಶಾಲಾಕ್ಷಮ್ಮ ಅಂತ್ಯ ಹಾಡಿದ್ದಾರೆ. ತುಮಕೂರು ತಾಲೂಕು ಗೂಳೂರು ಹೋಬಳಿ ಹರಳೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ನಡೆಯಿತು. ಅಧ್ಯಕ್ಷ ಸ್ಥಾನಕ್ಕೆ HK ಕುಮಾರಯ್ಯ, TN ವಿಶಾಲಾಕ್ಷಮ್ಮ ಸ್ಪರ್ಧಿಸಿದ್ದು, ಬಿಜೆಪಿ ಕಾಂಗ್ರೆಸ್ನ ಜಟಾಪಟಿ ನಡುವೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಮೇಲುಗೈ ಸಾಧಿಸಿದ್ದಾರೆ. ಬಿಜೆಪಿ ಅಭ್ಯರ್ಥಿ HK ಕುಮಾರಯ್ಯ ವಿರುದ್ಧ ವಿಶಾಲಾಕ್ಷಮ್ಮ ಅಭೂತಪೂರ್ವ ಗೆಲುವು ಸಾಧಿಸಿದ್ದಾರೆ. ಉಪಾಧ್ಯಕ್ಷ ಸ್ಥಾನಕ್ಕೆ ಕಾತ್ಯಾಲಮ್ಮ ರಾಜಣ್ಣ ಸ್ಪರ್ಧಿಸಿದ್ದರು. 12 ಮತಗಳ ಅಧ್ಯಕ್ಷ ಉಪಾಧ್ಯಕ್ಷ ಅಭ್ಯರ್ಥಿಗಳು ಸಮವಾಗಿ
ಕ್ರಮವಾಗಿ ತಲಾ 6 ಮತಗಳನ್ನ ಪಡೆದಿದ್ದರು. 2 ಸ್ಥಾನಗಳು ಟೈ ಆದ ಹಿನ್ನೆಲೆ ಲಾಟರಿ ಚೀಟಿ ಬರೆದು ಅಂಗನವಾಡಿ ಮಗುವಿನಿಂದ ಚೀಟಿ ಎತ್ತಿಸಿ ಆಯ್ಕೆ ಮಾಡಲಾಯಿತು. ಲಾಟರಿ ಆಯ್ಕೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ವಿಶಾಲಾಕ್ಷಮ್ಮ ಅಧ್ಯಕ್ಷೆಯಾಗಿ, ಉಪಾಧ್ಯಕ್ಷರಾಗಿ ರಾಜಣ್ಣ ಆಯ್ಕೆಯಾದರು. ಸಂಘ ಪ್ರಾರಂಭವಾಗಿ 47 ವರ್ಷದಿಂದ ಬಿಜೆಪಿ ಬೆಂಬಲಿತ ಎಚ್.ಕೆ. ಕುಮಾರಯ್ಯ ಅಧ್ಯಕ್ಷರಾಗಿದ್ದು, ಹಾಲು ಉತ್ಪಾದಕರ ಸಂಘದ ಸಂಪೂರ್ಣ ಹಿಡಿತ ಸಾಧಿಸಿದರು. 47 ವರ್ಷದ ಏಕಚಕ್ರಾಧಿಪತ್ಯಕ್ಕೆ ವಿಶಾಲಾಕ್ಷಮ್ಮ ಅಂತ್ಯ ಹಾಡಿದ್ದಾರೆ. ಈಗ ಉಪಾಧ್ಯಕ್ಷ ಸ್ಥಾನ HM, ಸೀರಿಯಲ್ ನಂಬರ್ 2 ಕಾತ್ಯಾಯಿನಿ KM. ನಿಮ್ಗೆ ಯಾರು ಬೇಕೋ ಅವರಿಗೆ ಲಾಸ್ಟ್ ಏನು ಪ್ರೊಸೀಜರ್ ಇರೋದು ಅದನ್ನೇ ಒಬ್ಬರಿಗೆ ನಾನು ಸೀಲ್ ಇಟ್ಟಿದ್ದೀವಿ. ಸೀಲ್ ಓದ್ತೀವಿ ಎಸ್ ಮಾರ್ಕ್ ಪ್ರಕಾರ ಸೀಲ್ ಓದ್ತೀವಿ. ಬಾಕ್ಸ್ ಮಧ್ಯದಲ್ಲಿ ಓದ್ರಿ. ಹೆಬ್ಬೆಟ್ಟು ಯಾರು ಓದ್ಬೇಡ್ರಿ, ಗೆರೆ ಮಧ್ಯೆ ಓದ್ಬೇಡ್ರಿ, ಎರಡಕ್ಕೂ ಯಾರು ಓದ್ಬೇಡ್ರಿ. ಯಾವ್ದಾದ್ರು ಒಬ್ಬರಿಗೆ ಓಟ್ ಮಾಡಿ. ವೀರಭದ್ರ ಸ್ವಾಮಿ ಮೊದಲು ನನ್ನ ನಮಸ್ಕಾರಗಳನ್ನ ಸಲ್ಲಿಸಿದೆ. ಈ ಊರಿನ ಸದತೆ ಮೊದಲಿಂದನೂ ಕುಮಾರಯ್ಯನವರೇ ಅಧ್ಯಕ್ಷರಾಗಿ ಇಲ್ಲಿ 20 ವರ್ಷದಿಂದನೂ 45 ವರ್ಷದಿಂದನೂ ಅವರೇ ಇದನ್ನ ನಡೆಸ್ಕೊಂಡು ಹೋಗ್ತಿದ್ದಾರೆ. ಈ ವರ್ಷ ಪ್ರಥಮವಾಗಿ ನೂತನ ಅಧ್ಯಕ್ಷರಾಗಿ, ಅದು ಮಹಿಳಾ ಅಧ್ಯಕ್ಷರನ್ನ ಆಯ್ಕೆ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಊರಿನ ಜನ ಎಲ್ಲ ಶ್ರಮ ಪಟ್ಟು ಈ ಒಂದು ಇದನ್ನ ಸ್ಥಾನವನ್ನ ಪಡ್ಕೊಳ್ಳಕ್ಕೆ ದೇವರು ಆಶೀರ್ವಾದ ಇದೆ. ಊರಿನ ಜನತೆನೂ ಆಶೀರ್ವಾದ ಮಾಡಿದ್ದಾರೆ. ತುಂಬಾ ಆಮಿಷಗಳನ್ನ ಒಡ್ಡಿ ನಮ್ಮಲ್ಲೇ ತಂದಿಟ್ಟು ಏನೇನೋ ಸಾಧನೆ ಮಾಡಿದ್ರು ಕೊನೆಗೆ ದೇವರು ಗೆಲುವು ನಮ್ಗೆ ಜಯ ಸಿಕ್ಕಿದೆ. ಇದಕ್ಕೆ ಎಲ್ಲರೂ ಊರಿನ ಜನತೆನೂ ಖುಷಿ ಪಡ್ತಾರೆ ಅಂತ ಅನ್ಕೊಂತೀವಿ. ವೇದಶ್ರೀ. ವೀರಭದ್ರೇಶ್ವರ ಸ್ವಾಮಿಯವರಿಗೆ ನನ್ನ ಶಿರವಾಗಿ ನಮಿಸುತ್ತಾ ಮತ್ತು ತೋಟಕೆರೆ ಬಸವಣ್ಣ ದೇವರಿಗೂ ನಾನು ಶಿರವಾಗಿ ನಮಿಸುತ್ತಾ, ಪ್ರಪ್ರಥಮವಾಗಿ ನನ್ನನ್ನು ಮಹಿಳೆ ಅಧ್ಯಕ್ಷನಾಗಿ ಮಾಡಿದಂತಹ ಈ ಊರಿನ ಜನತೆಗೆ ನನ್ನ ತುಂಬು ಹೃದಯದ ಧನ್ಯವಾದವನ್ನು ತಿಳಿಸುತ್ತೇನೆ. ಇನ್ನು ಮುಂದೆ ಈ ಡೈರಿಯಲ್ಲಿ ಒಂದು ಬೋನಸ್ ಕೊಡಿಸೋದಾಗ್ಲಾಗಲಿ, ಒಂದು ಜನಗಳಿಗೆ ಶೇರ್ ಕೊಡಿಸೋದಾಗ್ಲಾಗಲಿ, ಅದರಲ್ಲಿ ಒಂದು ಹೆಚ್ಚಿನ ಒಂದು ತಾರತಮ್ಯ ತೋರದಲೇನೆ ನಾನು ಅವ್ರಿಗೆ ಅನುಕೂಲ ಮಾಡ್ಕೊಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಚುನಾವಣೆ ನಿಮ್ ಕಡೆ ಎಷ್ಟು ಜನ ನಿರ್ದೇಶಕರ ಬೆಂಬಲ ಇತ್ತು? ನಮ್ ಕಡೆನೂ 6 ಜನನೂ ಇತ್ತು, ಅವ್ರ ಕಡೆನೂ 6 ಜನ ಇತ್ತು, 12 ಜನ. ಅದರಲ್ಲಿ ಡ್ರಾ ಮಾಡಿದಾಗ ನಮ್ಗೆ ಕೊನೆಗೆ ಮತದಾನ ಆಗಿ 6 ಬಂದಾಗ ಸಮ ಬಂದಾಗ ಲಾಟರಿಯಲ್ಲಿ ಎರಡನ್ನೂ ನಾವೇ ಜಯಗಳಿಸ್ಕೊಂಡಿದ್ದೀವಿ. ಅಧ್ಯಕ್ಷ ಮತ್ತೆ ಉಪಾಧ್ಯಕ್ಷ ಸ್ಥಾನವನ್ನು ನಾವೇ ಗಳಿಸ್ಕೊಂಡಿದ್ದೀವಿ. ಈ ಖುಷಿ ಆಗ್ತಾ ಇದೆ. ಹೆಂಗೆ ಏನೆಲ್ಲ ಕನಸುಗಳಿದೆ ಡೈರಿನಲ್ಲಿ ಕೆಲಸ ಮಾಡಬೇಕು ಅನ್ನುವಂಥದ್ದು? ಅದೇ ಹೇಳಿದ್ನಲ್ಲ, ಒಂದ್ 5 ವರ್ಷದಿಂದ ಬೋನಸ್ ಕೊಡ್ಸಿಲ್ಲ ಜನಗಳಿಗೆ, ಏನೋ ಆಗಿದೆ ಅಂತ ಅದೊಂದು ಇದನ್ನ ಇಟ್ಕೊಂಡಿದ್ರು. ಈಗ ಅದನ್ನ ಕೊಡ್ಸಕ್ ನಾನು ಪ್ರಯತ್ನ ಪಡ್ತೀನಿ. ಮತ್ತು ಶೇರ್ಗಳು ಈಗ ಒಂದೇ ಮನೆಯಲ್ಲಿ 2 ಶೇರ್ ಬೇಡ ಅಂತಾರೆ. ಅದನ್ನ ನಮ್ಮ ಡೈರಿ ಒಕ್ಕೂಟದಿಂದ ತಿಳಿದುಪಡ್ದು ಹಾಗೂ ಕೊಡಿಸೋದಾದ್ರೆ ಅದನ್ನ ಕೊಡ್ಸಕ್ ಇಷ್ಟಪಡಿಸ್ತೀನಿ. ಯಾವ್ಯಾವ ಸವಲತ್ತವ ಅವನ್ನೆಲ್ಲ ನನ್ನ ಉತ್ಪಾದಕರಿಗೆ ಕೊಡ್ಸೋದಕ್ಕೆ ನಾನು ಇಷ್ಟ. ಸರ್ಕಾರಿ ಶಾಲಾ ಬಾಲಕಿಯರ ಶೌಚಾಲಯದ ಮೇಲೆ ಕಲ್ಲು ತೂರಾಟ ಮಾಡುತ್ತಿದ್ದ ಪುಂಡರನ್ನ ಪ್ರಶ್ನಿಸಿದ ವಿದ್ಯಾರ್ಥಿಗೆ ಪುಂಡರ ಗುಂಪು ದೊಣ್ಣೆಯಿಂದ ಥಳಿಸಿರುವ ಘಟನೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರಿನಲ್ಲಿ ನಡೆದಿದೆ. ಸರ್ಕಾರಿ ಶಾಲಾ ಬಾಲಕಿಯರ ಶೌಚಾಲಯದ ಮೇಲೆ ಕಲ್ಲು ತೂರಾಟ ಮಾಡುತ್ತಿದ್ದ ಪುಂಡರನ್ನ ಪ್ರಶ್ನಿಸಿದ ವಿದ್ಯಾರ್ಥಿಗೆ ಪುಂಡರ ಗುಂಪು ದೊಣ್ಣೆಯಿಂದ ಥಳಿಸಿರುವ ಘಟನೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರಿನಲ್ಲಿ ನಡೆದಿದೆ. ಹುಳಿಯಾರಿನ ಕೆಪಿಎಸ್ ಶಾಲೆಯ ಆವರಣಕ್ಕೆ ನುಗ್ಗಿದ ಪುಂಡರಿಂದ ಈ ಕೃತ್ಯ ಜರುಗಿದ್ದು 10ನೇ ತರಗತಿ ವಿದ್ಯಾರ್ಥಿ ಯಶವಂತ್ ಮೇಲೆ ದೊಣ್ಣೆಯಿಂದ ಹಲ್ಲೆ ಮಾಡಿದ್ದಾರೆ. ಮಧ್ಯಾಹ್ನ ಮೂತ್ರ ವಿಸರ್ಜನೆಗೆ ತೆರಳಿದ್ದ ಯಶವಂತ್ ಈ ವೇಳೆ ಬಾಲಕಿಯರ ಶೌಚಾಲಯದ ಮೇಲೆ ಪುಂಡರು ಕಲ್ಲು ಎಸೆಯುತ್ತಿದ್ದರು. ಇದನ್ನ ಗಮನಿಸಿದ ಯಶವಂತ್ ಪ್ರಶ್ನಿಸಿದ್ದಾನೆ. ಇದಕ್ಕೆ ರೊಚ್ಚಿಗೆದ್ದ ಪುಂಡರಾದ ಹುಳಿಯಾರು ನಿವಾಸಿ ಮೆಹಬೂಬ್ ಶರೀಫ್ ಆತನ ಸಹಚರರು ಶಾಲೆಯ ಆವರಣದಲ್ಲೇ ಅಟ್ಟಾಡಿಸಿಕೊಂಡು ಬಂದು ಹಲ್ಲೆ ಮಾಡಿದ್ದಾರೆ. ನನ್ನ ಹೆಸರು
ಹೆಸರು ಯಶವಂತ್ ಅಂತ, KP ಸುಳ್ಯ ಕೆಂಕೆರೆ. ಇಲ್ಲೇ ನಮ್ಮ ಸ್ಕೂಲಲ್ಲಿ ಇವತ್ತು ಶಾರದಾ ಪೂಜೆ ಇತ್ತು. ಅದಕ್ಕೆ ಅಲ್ಲೆಲ್ಲ ಶಾರದಾ ಪೂಜೆ ಎಲ್ಲ ಗ್ರ್ಯಾಂಡಾಗಿ ಮಾಡ್ತಿದ್ರು. ಹಂಗೆ ಊಟಕ್ಕೆ ಬಿಟ್ಟಿದ್ರು. ಆ ಕಾಲಿಡಾರ್ ಟೈಮಲ್ಲಿ ನಾನು ವಾಶ್ರೂಮಿಗೆ ಅಂತ ಹೋಗಿದ್ದೆ. ಅಲ್ಲಿ ಹಿಂಗೆ ಹುಡುಗರೆಲ್ಲ ಅಲ್ಲಿ ಟಾಯ್ಲೆಟ್ ಗರ್ಲ್ಸ್ ಯಾವ ಹುಡುಗರು ಅವರು ನಿಮ್ಮ ಕ್ಲಾಸ್ಮೇಟ್ಸ್ ಅಲ್ಲ ಔಟರ್ಸ್ಗಳೆಲ್ಲ ಬಂದು ಕಲ್ಲು ಹೊಡಿತಿದ್ರು ಗರ್ಲ್ಸ್ ಟಾಯ್ಲೆಟ್ ರೂಮ್ನೊಳಗೆ. ಯಾಕೆ ಅಣ್ಣ ಅಂತ ಕೇಳಿದ್ಕೆ ಹಂಗೆ ಹಿಂಗೆ ಅಂತ ಕೆಟ್ಟ ಮಾತು ಬೈದು ಒಂದು ಅಣ್ಣ ಚಾಕು ತೋರಿಸಿದ್ರು. ನಾನು ಸುಮ್ಮನೆ ಯಾಕೆ ಅಂತ ಯಾವ ಜಾಗದಲ್ಲಿ ಆಗಿದೆ? ಅಲ್ಲಿ ಗರ್ಲ್ಸ್ ಟಾಯ್ಲೆಟ್ ಹಿಂದೆ ಅಲ್ಲಿ ಕಾಲೇಜ್ ಹತ್ರ. ಅದಕ್ಕೆ ನಾನು ಅನ್ಪಡೆ ಸುಮ್ಮನೆ ಬಂದು ಊಟ ಮಾಡೋಣ ಅಂತ ಹೋದೆ. ಅಲ್ಲಿ ಊಟ ಮಾಡತ್ತವ ಎಲ್ಲರೂ ಒಟ್ಟಿಗೆ ಓಡ್ ಬಂದರು. ಹೊಡಿತಾರೆ ಅಂತ ಗೊತ್ತಾಗಿ ಅಲ್ಲಿ ಅಡುಗೆ ಮಾಡೋ ಆಂಟಿಯವ್ರ ಹತ್ರ ಎಲ್ಲ ಹೋದೆ. ಆಂಟಿಯರೆಲ್ಲ ಬೈದು ಸರಿಗೆ ಹೇಳ್ಬೇಕಾಗತ್ತೆ ಹಂಗೆ ಹಿಂಗೆ ಅಂತ ಬೈದಿದ್ದಕ್ಕೆ ಆಮೇಲೆ ಅವರೆಲ್ಲ ಹೋದ್ರು. ಊಟ ಮಾಡಿಕೊಂಡು ಕ್ಲಾಸಿಗೆ ಅಂತ ಹೋಗಿದ್ದೆ. ಕಿಟಕಿ ಹತ್ರ ನಿಂತ್ಕೊಂಡು ಫ್ರೆಂಡ್ ಹತ್ರ ಮಾತಾಡ್ತಿದ್ದೆ. ಹಿಂದೆ ಹಸಿಂದ ಬಂದು ಎಲ್ಲ ಹೇಳ್ಕೊಂಡು 7-8 ಜನ ಸೇರ್ಕೊಂಡು ಒಟ್ಟಿಗೆ ಹೊಡೆದು ಮಿಸ್ ಬಿಡಿಸ್ಕೊಳಕ್ಕೆ ಬಂದರು. ಪಾಪ ಅವರನ್ನು ತಳ್ಳಿ ನನಗೆ ಮತ್ತೆ ಹೊಡೆದು ಆಮೇಲೆ ಎಲ್ಲ ಹೋದರು. ಯಾವುದರಿಂದ ಹೊಡೆದ್ರು? ಕೈಯಲ್ಲೇ ಹೊಡೆದ್ರು. ಆಮೇಲೆ ಮತ್ತೆ ನಮ್ಮ ಸರ್ರು ಎಲ್ಲ ಹುಡುಗರು ಅವ್ರೇನು ಕೈಯಲ್ಲಿ ಹೊಡೆದ್ರೆ ಏನು ಕೈಯಲ್ಲೇ ಎಲ್ಲ ತಲೆಗೆ ಹೊಡೆದಿದ್ದು. ಎಲ್ಲೂ ಹೊಡಿಲಿಲ್ಲ. 7-8 ಜನ ಎಲ್ಲ ಸೇರ್ಕೊಂಡು ತಲೆಗೆ ಹೊಡೆದ್ರು. ನಮ್ಮ ಸರ್ರು ಒಬ್ರು ಕರೆದು ಎಲ್ಲಾರನ್ನೂ ನಿಲ್ಲಿಸ್ಕೊಂಡು ಏನ್ರು ಒಬ್ಬನ ಇಟ್ಕೊಂಡಿದ್ರೆ ಹಾಕಿಲ್ದನು ಅಂತ ಎಲ್ಲರಿಗೂ ಬೈದರು. ಹೊಡೆದ್ರು. ಏನು ಚಾಕೇನಾರು ತೋರಿಸಿದ್ರ? ಇಲ್ಲಿ ಕ್ಲಾಸ್ ಮಾಡಕ್ಕೆ ತೋರಿಸಲಿಲ್ಲ, ಆ ಕಡೆ ತೋರಿಸಿದ್ರು ಚಾಕ್ನ. ನಮ್ಮ ಸರ್ ಬೈದಿದ್ದಕ್ಕೆ ಇನ್ನೊಬ್ರು ಯಾರೋ ಅಲ್ಲಿ ಹುಡುಗರು ಯಾರೋ ಬಂದು ಸರ್ ಕಾಂಪೌಂಡ್ ಹತ್ರ ಕುಂತಿದ್ದಾರೆ ಅಂತ ಹೇಳಿದ್ಕೆ ಎಲ್ಲ ಒಂದು 200-250 ಜನ ಹುಡುಗರು ಎಲ್ಲ ಹೊಡೋದ್ರು ಹಿಡಿಯೋಕ್ಕೆ. ಒಂದು ಅರ್ಧ ಏನಾಯ್ತು ಅಂತ ಏನೆಲ್ಲ ಲೇಟ್ ಆಗಿದೆ ಅಂತ ಇಲ್ಲಿ ಕುತ್ತಿಗೆ ಅದೇ ಒಂದು ಅರ್ಧ ಕಿಲೋಮೀಟರ್ ಓಡಿಸ್ಕೊಂಡು ಹೋದ್ರು ಎಲ್ಲ ಹುಡುಗರು. ಒಂದು ಗಂಟೆ ಸಿಗ್ಲಿಲ್ಲ, ಓಡಿಸ್ಕೊಂಡು ಹೋದ್ರು. ಒಬ್ಬ ಮಾತ್ರ ಸಿಕ್ತ. ಇಟ್ಕೊಂಡಿದ್ದಕ್ಕೆ ಕೋಲ್ ತಗೊಂಡು ಕುತ್ತಿಗೆಗೆ ಒಂದು ಹೊಡೆದು ಕಿಬ್ಬಟ್ಟೆಗೆ ಒಂದು ಹೊಡೆದು ತಪ್ಪಿಸ್ಕೊಳಕ್ಕೆ ನೋಡ್ದ. ಇನ್ನೊಂದು ಅಣ್ಣ ಇದ್ರು ಪಾಪ ಅಲ್ಲೇ ಓಡಾಡ್ತಿದ್ರು. ಅವ್ರು ಬಂದು ಇಟ್ಕೊಂಡ್ರು. ಅವನಿಗೆ ಹೊಡೆದ್ರು ಪಾಪ. ಅಷ್ಟೊತ್ತಿಗೆಲ್ಲ ಹುಡುಗರೆಲ್ಲ ಬಂದು ಇಟ್ಕೊಂಡಿದ್ದಕ್ಕೆ ಅವನೊಬ್ಬ ಸಿಕ್ತ. ಇನ್ನೆಲ್ಲ ಮಿಕ್ದವರೆಲ್ಲ ಹೊಡೋದ್ರು. ಒಟ್ಟು ಇದರಿಂದ ಹೊಡೆದ್ರು. ಈಗ ಹೆಸರೇನಾದ್ರು ಗೊತ್ತಾ ಹೊಡೆದವ್ರದ್ದು ಅಂತ? ಒಬ್ರು ನೋಡಿಲ್ಲ, ಇವತ್ತೇ ನೋಡಿದ್ದು. ಯಾಕೆ ಅಂತ ಕೇಳಿದ್ಕೆ ಇಷ್ಟೊಂದೆಲ್ಲ ಮಾಡಿ ಗರ್ಲ್ಸ್ ಟಾಯ್ಲೆಟ್ ಕಲ್ಲು ಹೊಡಿತೀರಾ ಯಾಕೆ ಅಂತ ಕೇಳಿದ್ಕೆ ಹಿಂಗಾಯ್ತು. ಯಾಕೆ ಅಂತ ಕೇಳಿದ್ಕೆ ಹಿಂಗೆ ಹೊಡೆದ್ರು. ಈಗೇನು ಕಂಪ್ಲೇಂಟ್ ಯಾರು ಕೊಟ್ಟಿದ್ದೀರಾ? ಕಂಪ್ಲೇಂಟ್ ಅದೇ ಇವಾಗ ಏನು ಮಾಡ್ತಾರೋ ಎಲ್ಲ ಕೇಳಿದ್ದಾರೆ. ಏನು ಮಾಡ್ತಾರೋ ಗೊತ್ತಿಲ್ಲ. ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಹಾಸ್ಪಿಟ್ಲಿಗೆ ಚಿಕ್ಕನಹಳ್ಳಿಗೆ ಹೋಗಿದ್ದೆ. ಬಾಟ್ಲ್ ಹಾಕಿದ್ರು. ಇವಾಗ ಜಸ್ಟ್ ಸರ್ ಜೊತೆ ಬಂದೆ. ಒಟ್ಟಾರೆ ಏನಾಗಬೇಕು ಅಂತ? ಒಟ್ಟಾರೆ ಅವ್ರಿಗೆ ಶಿಕ್ಷೆ ಸಿಗಬೇಕು. ತಪ್ಪು ಮಾಡವ್ರೆ. ನಮ್ಮ ಅಕ್ಕ ತಂಗಿರಿಗೆ ಮಾಡಿದ್ರೆ ಹಂಗೆ ಬಿಡ್ತಾರ? ಬೇರೆ ಅಕ್ಕ ತಂಗಿರಿಂದ ನಮ್ಮ ಅಕ್ಕ ತಂಗಿ ಇದ್ದಂಗೆ ಅವ್ರಿಗೆ ಶಿಕ್ಷೆ ಸಿಗಬೇಕು ಅಂತ ಹೇಳ್ತೀನಿ. ಹೆಸರು? ಯಶವಂತ್ ಅಂತ. ನನಗೆ ಏನು ಓದ್ತಾರೆ? 10th. ಉಳಿಯಾರು. ನಮ್ಮ ಮಗ SLC ಓದ್ತಾ ಇದ್ದಾನೆ. ಇವತ್ತು ಶಾರದಾ ಪೂಜೆ ಇತ್ತು, ಸ್ಕೂಲಲ್ಲಿ ಹೋಗಿದ್ದ. ಅಲ್ಲಿ ಸ್ಕೂಲ್ ಹತ್ರ ಏನೋ ಟಾಯ್ಲೆಟ್ ರೂಮ್ ಹತ್ರ ಯಾರೋ ಒಂದು 8 ಜನ ಮಕ್ಕಳು ಗಲಾಟೆ ಮಾಡ್ತಾ ಇದ್ದು ಕಲ್ಲಲ್ಲಿ ಹೊಡಿತಾ ಇದ್ರಂತೆ ಬಾತ್ರೂಮ್ಗೆ. ಹಾಗಾಗಿ ಇವ್ನು ಕೇಳಿದ್ದಾನೆ ಯಾಕೆ ಇದು ಯಾಕೆ ಮಾಡ್ತಿದ್ದೀರಾ ಹಿಂಗೆ, ಹೋಗಿ ಬರ್ರಿ ಅಂತ ಗಲಾಟೆ ಮಾಡಿದ್ದಕ್ಕೆ ಅವರು ಇವನ ಮೇಲೆ ಗಲಾಟೆ ಮಾಡಿ ಹೊಡಿಯೋಕ್ಕೆ ಬಂದಿದ್ದಾರೆ. ಅವಾಗ ಇವನು ಕ್ಯಾಂಪಸ್ ಒಳಗೆ ಓಡಿ ಬಂದಿದ್ದಾನೆ. ಹಂಗಾದ್ರೂ ಅವರು ಒಳಗಡೆ ಬಂದು ಇವನಿಗೆ ಹೊಡೆದು ಸ್ಪೈನಲ್ ಕಾರ್ಡ್ ಊದಿದೆ. ಇಲ್ಲಿಗೆ ಹೊಡೆದಿದ್ದಾರೆ. ಒಂದು 2-3 ಏಟ್ ಇಲ್ಲ ಹೊಡೆದಿದ್ದಾರೆ. ತುಂಬ ಏಟ್ ಆಗಿದೆ. ಎಷ್ಟು ಜನ ಇದ್ರು? ಯಾವ್ದ್ರಲ್ಲಿ ಹೊಡೆದ್ರು? 8 ಜನ ಇದ್ದಂತೆ. ಒಂದು ದೊಣ್ಣೆಲಿ ಇಲ್ಲಿ ಹೊಡೆದಿದ್ದಾರೆ. 8 ಜನ ಮಕ್ಕಳಂತೆ. ಅದರಲ್ಲಿ ಒಬ್ಬ ಏನೋ ಹೊಡಿಲಿಲ್ಲಂತೆ. 7 ಜನ ಹೊಡೆದಿದ್ದಾರೆ. ಯಾವ್ದ್ರಲ್ಲಿ? ದೊಣ್ಣೆಲಿ ಏನೋ ಹೊಡೆದ್ರಂತೆ. ಆಮೇಲೆ ಚಾಕು ತಗೊಂಡು ಕಿಸ್ಬಿಡ್ತೀವಿ ಬಾರೋ ನೀನು ಆಚೆ ನೀನು ನೋಡ್ಕೊತೀವಿ ಹಾಗೆ ಹೇಗೆ ಅಂತ ಏನೋ ಬೆದರಿಕೆ ಹಾಕಿದ್ದಾರೆ. ಹಂಗಾಗಿ ಇವನು ಎದ್ರುಬಿಟ್ಟು ಒಳಗಡೆ ಓಡ್ ಬಂದಂತೆ. ಆದ್ರೂ ಬಿಟ್ಟಿಲ್ಲ, ಒಳಗಡೆನೆ ಬಂದು ಹೊಡೆದಿದ್ದಾರೆ. ಇಲ್ಲ ಸರ್, ಅವರು ಹೊರಗಡೆ ಅವರು ಆ ಸ್ಕೂಲಲ್ಲಿ ಓದಿರೋ ಮಕ್ಕಳು ಅಲ್ಲ, ಆ ಸ್ಕೂಲಿಗೆ ಸಂಬಂಧಪಟ್ಟವರು ಅಲ್ಲ, ಹೊರಗಡೆ ಹುಡುಗರು. ಟೀಚರ್ಸ್ ಬಿಡಿಸ್ಕೊಂಡ್ರು ಸಮೇತ ಟೀಚರ್ನು ಸ್ವಲ್ಪ ಇದು ಮಾಡಿ ಅವ್ರನ್ನೂ ಎಳೆದು ಹೊಡೆದಿದ್ದಾರೆ ಸರ್. ಇವನಿಗೆ ತುಂಬ ಅಲ್ಲೇ ಮಾಡಿದ್ದಾರೆ. ತುಂಬ ಏಟಾಗಿದೆ ಅವನಿಗೆ. ಈಗ ಒಟ್ಟಾರೆ ಏನಾಗಬೇಕು ಅಂತ ಸರ್? ನ್ಯಾಯ ನಮ್ಮ ಮಕ್ಕಳಾದ್ರೆ ಬೇರೆಯವ್ರ ಮಕ್ಕಳಾದ್ರೆ ಆ ಏಟು ತಲೆಗೆ ಬಿದ್ದಿರೋ ನನ್ನ ಮಗ ಇವತ್ತಿರ್ತಾ ಇರಲಿಲ್ಲ ಅಲ್ಲವರ. ನ್ಯಾಯ ಎಲ್ಲರಿಗೂ ಒಂದೇನೆ, ನ್ಯಾಯ ದೊರಕಿಸ್ಕೊಡ್ಲಿ ಅಷ್ಟೇ. ಇನ್ನು ಬೇರೆ ಮಕ್ಕಳಿಗೆ ಆ ಥರ ಆಗ್ದಂಗೆ ಇರಲಿ ಅಂತ ಅಷ್ಟೇ ನನ್ನ ಆಸೆ. ಓಕೆ ಸರ್. ಹೆಸರು? ಶಶಿರೇಖಾ ಅಂತ ನಮ್ಮ ಹೆಸರು. ಕಂಪ್ಲೇಂಟ್ ಯಾರು ಕೊಟ್ಟಿದ್ದಾರೆ? ಸರ್ FIR ಆಗಿದೆ. ಸ್ಕೂಲಿಂದಲೇ ತೊಗೊಂಡಿದ್ದಾರೆ. ನಾವು ಒಂದು ಕಂಪ್ಲೇಂಟ್ ಕೊಡೋಕ್ಕೆ ಅಂತ ಇಟ್ಕೊಂಡಿದ್ದೀವಿ. ಸ್ಕೂಲಿಂದ FIR ಮಾಡಿದ್ದಾರೆ. ನಾನು ಒಂದು ಕಂಪ್ಲೇಂಟ್ ಕೊಡ್ತೀನಿ ಸರ್. ನನ್ನ ಮಗನ ಜೀವದ ಮೇಲೆ ನಾಳೆ ದಿವಸ ಎಲ್ಲಾದರೂ ಏನಾದರೂ ಮಾಡಿದ್ರೆ ಹಂಗಾಗಿ ಭಯ ಇದೆ. ನಾನು ಒಂದು ಕಂಪ್ಲೇಂಟ್ ಕೊಡ್ತೀನಿ ಸರ್. ಓಕೆ ಸರ್. ಘಟನೆಯಲ್ಲಿ ವಿದ್ಯಾರ್ಥಿ ಯಶವಂತ್ಗೆ ಬೆನ್ನು ಹಾಗೂ ತಲೆಗೆ ತೀವ್ರ ಪೆಟ್ಟು ಬಿದ್ದಿದ್ದು ಚಿಕ್ಕನಾಯಕನಹಳ್ಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಶಾಲಾ ಆಡಳಿತ ಮಂಡಳಿ ವತಿಯಿಂದ ಹುಳಿಯಾರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಮೆಹಬೂಬ್ ಶರೀಫ್ ಹಾಗೂ ಆತನ ಸಹಚರ ಒಟ್ಟು 7 ಜನರ ವಿರುದ್ಧ ದೂರು ದಾಖಲಾಗಿದೆ. ದೂರು ದಾಖಲಾದ ಬೆನ್ನಲ್ಲೇ 5 ಪುಂಡರನ್ನ ಪೊಲೀಸರು ಬಂಧಿಸಿದ್ದು ಇಬ್ಬರಿಗಾಗಿ ತೀವ್ರ ಶೋಧ ಕಾರ್ಯ ನಡೆಸುತ್ತಿದ್ದಾರೆ.
ಕೇಂದ್ರ ಸಚಿವನಾಗಿ ಬಡ್ತಿ ಪಡೆದ ಕ್ಷಣವನ್ನ ರಾಜ್ಯ ರೈಲ್ವೆ ಸಚಿವ ವಿ ಸೋಮಣ್ಣ ಅವರು ತುರುವೇಕೆರೆಯಲ್ಲಿ ಮನದಾಳದ ಖುಷಿಯನ್ನ ಹಂಚಿಕೊಂಡಿದ್ದಾರೆ. ತುರುವೇಕೆರೆ ಪಟ್ಟಣದಲ್ಲಿ ನಡೆದ ಸವಲತ್ತು ವಿತರಣೆ ಹಾಗೂ ಸಾರ್ವಜನಿಕ ಕುಂದುಕೊರತೆ ಸಭೆಯಲ್ಲಿ ಮಾತನಾಡಿದ ಸಚಿವರು, ಇದು ದೇವರ ಸಭೆ. ಗಣಪತಿ ಎದುರಿಗೆ ಮಾತನಾಡುತ್ತಿದ್ದೇನೆ. ಒಳ್ಳೆತನ ಇದ್ದುದಕ್ಕೆ ನೀವು ಇಷ್ಟು ದೊಡ್ಡತನದಲ್ಲಿ ಆಶೀರ್ವಾದ ಮಾಡಿದ್ದೀರಿ. ನೀವು ನನ್ನನ್ನು ಎಂಪಿ ಆಗಿ ಹೋಗಿ ಅಂತ ಕಳಿಸಿದ್ರಿ. ಸಂಸದರಾಗಿ ಆಯ್ಕೆ ಆದ 3 ದಿನದ ನಂತರ ನಾನು ದೆಹಲಿಗೆ ಹೋಗಿದ್ದೆ. ಆಗ ಅಲ್ಲಿ ಎಲ್ಲರೂ ಪ್ರಧಾನಿ ಮೋದಿ ಅವರಿಗೆ ವಿಶ್ ಮಾಡುತ್ತಿದ್ದರು. ನಾನು ಮಾಡಿರಲಿಲ್ಲ. ನಮ್ಮ BL ಸಂತೋಷ್ ಅವರು ನನ್ನನ್ನು ಕರೆದು ಹೋಗ್ರಿ ವಿಶ್ ಮಾಡಿ ಬನ್ನಿ ಪ್ರಧಾನಿಗೆ ಅಂತ ಹೇಳಿದರು. ಆವಾಗ ನಾನು ಬೇಡ ಸರ್, ಎಂಪಿ ಆಗಿದ್ದೀನಿ, ಇನ್ನು ವಿಶ್ ಮಾಡುವ ಅವಶ್ಯಕತೆ ಇಲ್ಲ ಎಂದೆ. ಆದರೂ ನನ್ನನ್ನು ಬಲವಂತ ಮಾಡಿ ಕೈಗೆ ಒಂದು ಗುಲಾಬಿ ಕೊಟ್ಟು ಮುಂದಕ್ಕೆ ತಳ್ಳಿದರು. ಆವಾಗ ಪ್ರಧಾನಿ ಮೋದಿ ಅವರು ನನ್ನನ್ನು ತಬ್ಬಿಕೊಂಡು, ಸೋಮಣ್ಣ ಕಂಗ್ರಾಚ್ಯುಲೇಷನ್, ಆಪ್ಕೋ ಡಬಲ್ ಕಂಗ್ರಾಚ್ಯುಲೇಷನ್ ಎಂದ ಅವರು 2-3 ನಿಮಿಷ ನನ್ನ ಬಿಡಲಿಲ್ಲ. ಅದಾದ ಮೇಲೆ ಸಂತೋಷ್ ಅವರು ಹೇಳಿದರು, ನಿಮಗೆ ಲಾಟ್ರಿ ಹೊಡಿತು ಹೋಗ್ರಿ ಅಂತ. ನನಗೆ ಗೊತ್ತಾಗಲಿಲ್ಲ ಏನು ಲಾಟ್ರಿ ಅಂತ ತಿಳಿಸಿದರು. ಏನ್ ಮಾಡ್ತಿರೋದು ನಿಮಗೂ ಸೇರಿದ್ದು. ಇದನ್ನ ಮಾಡಿ ಸೋಮಣ್ಣ ಈ ಜಿಲ್ಲೆಗೆ ಬಂದು ಅತ್ಯಂತ ಜೀವನದಲ್ಲಿ ನನ್ನ ಲೈಫ್ ಮರೆಯದಂತ ಒಂದು ದೊಡ್ಡ ಸಂದೇಶವನ್ನ ಕೊಟ್ಟಿರ್ತಕ್ಕಂಥ ತುರುವೇಕೆರೆ ತಾಲೂಕಿನ ಮಾಧ್ಯಮತೆಗೆ ಒಂದು ಸಣ್ಣ ಅರಿವು ಸೇವೆಯನ್ನು ಮಾಡೋದಕ್ಕೆ ನನ್ನ ಪ್ರಯತ್ನವನ್ನು ಮಾಡ್ತೀನಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ನನಗೊಂದು ಆಸೆ ಇದೆ, ನಾನು ನಿರೀಕ್ಷೆ ಮಾಡಿರಲಿಲ್ಲ. ಕೃಷ್ಣಪ್ಪನ ಮಾತು, ಅವ್ರ ನೇರ ನುಡಿ, ಅವರ ಸಿಡುಕು, ಅವ್ರ ಜೊತೆಲೆ ನಮ್ಮ ಪಕ್ಷದಲ್ಲಿದ್ದಂಥ ನಮ್ಮ ಇನ್ನೊಬ್ಬ ನಾಯಕರ ನಮ್ಮ ಬಸವರಾಜ ಜಯರಾಮ್ ಸಾಹೇಬರು, ಇವರಿಬ್ಬರು ಕೂಡ ಒಂದು ನಾಣ್ಯದ 2 ಮುಖಗಳಾಗಿ ಕೆಲಸ ಮಾಡಿ ಕೃಷ್ಣಪ್ಪನ ಕೇಳಿದೆ, ಅಣ್ಣ ಎಷ್ಟು ಬರ್ತದೆ ನೀಡು ಅಂತ. ದೇವೇಗೌಡರು 19 ಕೊಟ್ಟಿದ್ದು 20, ಇನ್ನೊಂದು 20 ಜಾಸ್ತಿ ಆಯ್ತದೆ ಹೋಗ್ಬೋದು. ಅದನ್ನು ಬಿಟ್ಟು ನೀವು 50,000 ನೀರು ಕೊಟ್ಟಿದ್ದೀರಲ್ಲ, ನಿಮ್ಮ ಪಾಲಕರಿಗೆ ನಾನು ಕೋಟಿ ನಮಸ್ಕಾರ ಮಾಡಬೇಕು. ಇದೇ ಭಾರತ ಸರ್ಕಾರ, ಇದೇ ನರೇಂದ್ರ ಮೋದಿ, ಇದೇ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಸನ್ಮಾನ್ಯ ದೇವೇಗೌಡರ ದೂರದೃಷ್ಟಿಯ ಚಿಂತನೆ. ಇಂಥ ಒಂದು ದೊಡ್ಡತನವನ್ನ ಮಾಡಿರ್ತಕ್ಕಂಥ ನಿಮ್ಮಗಳಿಗೆ ನಾನು ಎಂದೂ ಕೂಡ ಬರೆಯೋನಲ್ಲ. ಅದು ಯಾಕೋ ಏನೋ ಗೊತ್ತಿಲ್ಲ, ನೀವು ಮಾಡಿ ನಿಮ್ಮಂತ ದೊಡ್ಡದಕ್ಕೆ ತಪ್ಪ ರೈತ ಗೊತ್ತಿಲ್ಲ ಸ್ವಾಮಿ. ನೀವು MP ಆಗಿ ಹೋಗು ಅಂತ ನೀವು ಕಳಿಸಿದ್ರಿ. ನಾನು ಹೋಗಿ ಎಲ್ಲರೂ ವಿಶ್ ಮಾಡ್ತಾ ಇದ್ರು, ನಾನು ವಿಶ್ ಮಾಡಕ್ಕೆ ಹೋಗಿರ್ಲಿಲ್ಲ. ನಮ್ಮ BL ಸಂತೋಷ್ ಅವರು ನನ್ನ ಕರೆದು ಹೋಗಿ ಒಂದು ವಿಶ್ ಮಾಡ್ರಿ ಪ್ರೈಮ್ ಮಿನಿಸ್ಟರ್ಗೆ ಅಂದ್ರು. ಇಲ್ಲ ಬೇಡ ಸರ್, ಸಾಕು, ನಾನು MP ಆಗ್ಬಿಟ್ಟಿದ್ದೀನಿ, ಇನ್ನು ವಿಶ್ ಮಾಡೋ ಅವಶ್ಯಕತೆ ಇಲ್ಲ ಅಂದೆ. ಸೆಂಟ್ರಲ್ ಅಂತ ಹೇಳಿದ್ದ ಕೃಷ್ಣಪ್ಪನವರೇ ಬಲವಂತ ಮಾಡಿ ಅವರೇ ಒಂದು ಗುಲಾಬಿ ಕೊಟ್ಟು ಲಕ್ಷ್ಮೀ ತಳ್ಳದ್ರ ಮುಂದಕ್ಕೆ. ನಾನು ಇದು ದೇವರ ಸಭೆ, ಗಣಪತಿ ಎದುರಿನ ಮಾತಾಡ್ತಾ ಇದ್ದೀನಿ. ಒಳ್ಳೆತನ ಇದ್ದಿದ್ದಕ್ಕೆ ನೀವು ಇಷ್ಟೊಂದು ದೊಡ್ಡದಂತೆ ನನಗೆ ಆಶೀರ್ವಾದ ಮಾಡಿದ್ದೀರಿ. ಆವಾಗ ಪ್ರೈಮ್ ಮಿನಿಸ್ಟರ್ ನನ್ನನ್ನು ತಪ್ಪಿಕೊಂಡು ಸೋಮಣ್ಣ ಕಂಗ್ರಾಚ್ಯುಲೇಷನ್, ಅಪ್ಪು ಡಬಲ್ ಕಂಗ್ರಾಚ್ಯುಲೇಷನ್ ಅಂತ ಹೇಳಿ 2-3 ನಿಮಿಷ ನನಗೆ ಬಿಡಲಿಲ್ಲ. ಅದಾದ್ಮೇಲೆ ಸಂತೋಷ್ ಅವರು ಹೇಳಿದ್ರು, ನಿಮ್ಗೆ ಲಾಟ್ರಿ ಹೊಡಿತು ಹೋಗ್ರಿ ಅಂತ. ನನಗೆ ಗೊತ್ತಿಲ್ಲ ಏನ್ ಲಾಟ್ರಿ ಅಂತ. ಎಲ್ಲರೂ 2 ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳಿದ್ರು. ಒಬ್ಬ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿಗಳಿಗೆ JDS ಇಂದ ಮಂತ್ರಿ ಮಾಡೋದು ಅಂತ ಗೊತ್ತಿತ್ತು. ಅವರಿಬ್ಬರನ್ನ ಹೊರತುಪಡಿಸಿ ನನ್ನನ್ನ ಭಾರತ ಸರ್ಕಾರದಲ್ಲಿ ಮಂತ್ರಿ ಮಾಡಿ ಜಲಶಕ್ತಿ ಮತ್ತು ರೈಲ್ವೆ ಇಲಾಖೆ ಅಂತ ಉತ್ತಮವಾದ ಇಲಾಖೆಯನ್ನ ಕೊಡಿಸೋದಕ್ಕೆ ಕಾರಣಕರ್ತರು ಈ ತುರುವೇಕೆರೆ ಮಹಾಜನತೆ ಅನ್ನೋದನ್ನು ಕೂಡ 8 ಕ್ಷೇತ್ರದಲ್ಲಿ 50,000 ನೀರು ಕೊಟ್ಟಿದ್ದೀರಾ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಜೆಟ್ನಲ್ಲಿ ನನ್ನ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ನೀಡಿರುವುದಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿದ್ದೇನೆ ಎಂದು ಸಿಎಂ ಆರ್ಥಿಕ ಸಲಹೆಗಾರ ಶಾಸಕ ಬಸವರಾಜ ರಾಯರೆಡ್ಡಿ ಕೊಪ್ಪಳದಲ್ಲಿ ತಿಳಿಸಿದ್ದಾರೆ. ಕೊಪ್ಪಳದ ಯಲಬುರ್ಗಾ ಪಟ್ಟಣದ ಬಯಲು ರಂಗಮಂದಿರದಲ್ಲಿ ಆಯೋಜಿಸಿದ ಅಭಿನಂದನಾ ಸಮಾರಂಭದಲ್ಲಿ ಸಿಎಂ ಆರ್ಥಿಕ ಸಲಹೆಗಾರ ಶಾಸಕ ಬಸವರಾಜ ರಾಯರೆಡ್ಡಿ ಅವರು ಸನ್ಮಾನ ಸ್ವೀಕರಿಸಿ ಮಾತನಾಡಿದರು. ನಾನು ರಾಜಕೀಯಕ್ಕೆ ಬಂದಿರುವುದು ಯಾವುದೇ ಸ್ವಾರ್ಥಕ್ಕಲ್ಲ. ಜನಪರ ಅಭಿವೃದ್ಧಿ ಕಾಳಜಿ, ದೂರದೃಷ್ಟಿ ಇಟ್ಟುಕೊಂಡು ರಾಜಕಾರಣಕ್ಕೆ ಬಂದಿದ್ದೇನೆ. ಅವರ ಸಂಪುಟದಲ್ಲಿ ನಾನು ಮಂತ್ರಿಯಾಗಬೇಕು ಎಂದು ಆಸೆಯಾಗಿತ್ತು. ಆದರೆ ಕೆಲ ರಾಜಕೀಯ ಬೆಳವಣಿಗೆಯಲ್ಲಿ ನಾನು ವಂಚಿತನಾದೆ. ಆಗ ಸ್ವತಃ ಸಿದ್ದರಾಮಯ್ಯ
ಅವರು ನನ್ನನ್ನ ತಮ್ಮ ಆರ್ಥಿಕ ಸಲಹೆಗಾರರನ್ನಾಗಿ ನೇಮಕ ಮಾಡಿಕೊಂಡಿದ್ದಾರೆ. ಹೀಗಾಗಿ ತಮ್ಮ 16ನೇ ರಾಜ್ಯದ ಅಭಿವೃದ್ಧಿ ದೂರದೃಷ್ಟಿಯುಳ್ಳ ಅತಿದೊಡ್ಡ ಗಾತ್ರದ ದಾಖಲೆಯ ಬಜೆಟ್ನಲ್ಲಿ ನನ್ನ ಕ್ಷೇತ್ರಕ್ಕೆ ಹೆಚ್ಚು ಯೋಜನೆ ಘೋಷಣೆ ಮಾಡಿರುವುದಕ್ಕೆ ಸದಾ ನಾನು ಅವರಿಗೆ ಚಿರಋಣಿಯಾಗಿದ್ದೇನೆ ಎಂದರು. ಕಾರ್ಯಕ್ರಮದಲ್ಲಿ ಶಾಸಕ ಬಸವರಾಜ ರಾಯರೆಡ್ಡಿ ಅವರನ್ನ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ವೆಂಕಟಣ್ಣ, ಶೇಖರಗೌಡ ಉಳ್ಳಾಗಡ್ಡಿ, ಕೆರೆಬಸಪ್ಪ ನಿಡಗುಂದಿ, ನಾರಾಯಣಪ್ಪ ಇನ್ನಿತರರು ಉಪಸ್ಥಿತರಿದ್ದರು. ಈ ರಾಜ್ಯಕ್ಕೆ ಮತ್ತು ನಮ್ಮ ಜಿಲ್ಲೆಗೆ, ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಹಲವಾರು ಜನಪರ ಕಾರ್ಯಕ್ರಮಗಳನ್ನು ಆಯವ್ಯಯದಲ್ಲಿ ನೀಡಿದಂಥ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಹಣಕಾಸಿನ ಮಂತ್ರಿಗಳಾಗಿರುವಂಥ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಮತ್ತು ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸುವಂಥ ಕಾರ್ಯಕ್ರಮ ಇದೆ. ಆದರೆ ಕೆಲವು ನಮ್ಮ ಅಭಿಮಾನಿ ವರ್ಗದವರು ನನಗೂ ಕೂಡ ಅಭಿನಂದನೆ ಸಲ್ಲಿಸಬೇಕಂತ ತೀರ್ಮಾನ ಮಾಡಿದ್ದಾರೆ. ಆದರೆ ಇದು ಸಲ್ಲಬೇಕಾದದ್ದು ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ. ಇವತ್ತು ನಿಮಗೆಲ್ಲ ಗೊತ್ತಿದ್ದಂತೆ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು 1983ರಿಂದ ವಿಧಾನಸಭೆಗೆ ಆಯ್ಕೆಯಾಗಿದ್ದಾರೆ. ಈಗ ಅವರು ಒಟ್ಟು 8 ಬಾರಿ ವಿಧಾನಸಭೆಗೆ ಆಯ್ಕೆಯಾಗಿದ್ದಾರೆ. ಹಿಂದೆ ಆರ್ಥಿಕ ಮಂತ್ರಿಯಾಗಿ, ಉಪಮುಖ್ಯಮಂತ್ರಿಯಾಗಿ, ಇವತ್ತು ಮುಖ್ಯಮಂತ್ರಿಗಳಾಗಿ ಒಂದು ಜನಪರವಾದಂಥ ವಿಚಾರಗಳನ್ನು ಇಟ್ಕೊಂಡು ರಾಜಕೀಯವನ್ನು ಮತ್ತು ಸಾಮಾಜಿಕ ಕೆಲಸವನ್ನು ಮಾಡಿದಂಥವರು ಸಿದ್ದರಾಮಯ್ಯ. ನಾನು ಸಿದ್ದರಾಮಯ್ಯನವ್ರನ್ನ 84ನೇ ಸಾಲಿನಿಂದಾನೇ ಗೊತ್ತು. ನಾನು 85ರಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಶಾಸಕ. ಹೀಗಾಗಿ ಕಳೆದ 40 ವರ್ಷಗಳಿಂದ ನನ್ನ ಮತ್ತು ಸಿದ್ದರಾಮಯ್ಯವರ ವೈಯಕ್ತಿಕ ಬಾಂಧವ್ಯ ಗಟ್ಟಿಯಾಗಲಿಕ್ಕೆ ಕಾರಣ ಅಧಿಕಾರ ಅಲ್ಲ, ನಮ್ಮ ವಿಚಾರಗಳು ಗಟ್ಟಿಯಾಗಿದ್ದರೆ ಮಾತ್ರ ಸಂಬಂಧ ಗಟ್ಟಿಯಾಗಿರ್ತದೆ. ಕಾಡಾನೆ ದಾಳಿಗೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನಲ್ಲಿ ಮತ್ತೊಬ್ಬ ಮಹಿಳೆ ಬಲಿಯಾಗಿದ್ದಾರೆ. ಕಳೆದ 2 ತಿಂಗಳಲ್ಲಿ ಜಿಲ್ಲೆಯಲ್ಲಿ ನಡೆದ 4 ಘಟನೆ ಇದಾಗಿದೆ. ಜಿಲ್ಲೆಯ ಬೇಲೂರು ತಾಲೂಕಿನ ಬೊಮ್ಮನಹಳ್ಳಿ ಗ್ರಾಮದಲ್ಲಿ ಶುಕ್ರವಾರ ಘಟನೆ ನಡೆದಿದೆ. ಸುಶೀಲಮ್ಮ ಮೃತ ಮಹಿಳೆ 2 ತಿಂಗಳ ಅಂತರದಲ್ಲಿ ಕಾಡಾನೆ ದಾಳಿಗೆ 4ನೇ ಬಲಿಯಾಗಿದೆ. ಕಾಫಿ ತೋಟದಲ್ಲಿ ಕೆಲಸ ಮಾಡುತ್ತಿದ್ದಾಗ ಕಾಡಾನೆ ದಾಳಿ ಮಾಡಿದೆ. ಸೊಂಡಲಿನಿಂದ ಮಹಿಳೆಯನ್ನ ಎತ್ತಿ ಬಿಸಾಡಿ ಕಾಲಿನಿಂದ ತಲೆಯನ್ನ ತುಳಿದು ಸಾಯಿಸಿದೆ. ಕಾಡಾನೆ ದಾಳಿಯಿಂದ ಮಹಿಳೆ ಸಾವು ಖಂಡಿಸಿ ಚಿಕ್ಕನಹಳ್ಳಿ ಬೇಲೂರು ರಸ್ತೆ ತಡೆದು ಗ್ರಾಮಸ್ಥರು ಪ್ರತಿಭಟನೆ ಮಾಡಿದ್ದಾರೆ. ಕಾಡಾನೆ ಹಾವಳಿ ನಿಯಂತ್ರಿಸದ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ಸ್ಥಳಕ್ಕೆ ಅರಣ್ಯ ಸಚಿವರು ಆಗಮಿಸುವಂತೆ ಆಗ್ರಹಿಸಿದರಲ್ಲದೆ ಅರಣ್ಯ ಸಚಿವರು ಬರುವವರೆಗೂ ಶವ ಮೇಲೆತ್ತಲು ಬಿಡುವುದಿಲ್ಲ ಎಂದು ಪಟ್ಟು ಹಿಡಿದರು. ಪ್ರತಿಭಟನೆ ವೇಳೆ ಸಾರಿಗೆ ಬಸ್ ಚಾಲನೆಗೆ ಮುಂದಾದ ಚಾಲಕನ ವಿರುದ್ಧ ಹರಿಹಾಯ್ದ ಪ್ರತಿಭಟನಾಕಾರರು ಬಸ್ ಮುಂದೆ ಹೋಗದಂತೆ ತಡೆದು ಟೈರ್ಗೆ ಬೆಂಕಿ ಹಚ್ಚಿ ರಸ್ತೆಯಲ್ಲಿ ಧರಣಿ ಕೂತರು. ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ಹೊರಹಾಕಿದರು. ಈ ವೇಳೆ ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿ ನಡೆಯಿತು. ರಸ್ತೆಯಲ್ಲೇ ಕುಳಿತು ನೂರಾರು ಮಂದಿ ಪ್ರತಿಭಟನೆ ನಡೆಸಿದರು. ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು ರಾತ್ರಿ 10 ಗಂಟೆಯವರೆಗೂ ಮುನ್ನೆಚ್ಚರಿಕೆ ಕ್ರಮವಾಗಿ ಪೊಲೀಸರು ಬಿಗಿ ಬಂದೋಬಸ್ತ್ ಕೈಗೊಂಡಿದ್ದಾರೆ. ಸಿಖ್ಖರ ಪವಿತ್ರ ಕ್ಷೇತ್ರವಾದ ಅಮೃತ್ಸರ್ ಸ್ವರ್ಣ ಮಂದಿರದೊಳಗೆ ವ್ಯಕ್ತಿಯೊಬ್ಬ ಕಬ್ಬಿಣದ ರಾಡ್ನಿಂದ ಮನಬಂದಂತೆ ದಾಳಿ ನಡೆಸಿದ್ದಾನೆ. ಇದರಿಂದ 2 ಸೇನಾದಾರರು ಮತ್ತು 3 ಭಕ್ತರು ಗಾಯಗೊಂಡಿದ್ದಾರೆ ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ. ಹಲ್ಲೆ ನಡೆಸಿರುವ ವ್ಯಕ್ತಿ ಶುಕ್ರವಾರ ಸ್ವರ್ಣ ಮಂದಿರದ ಗುರು ರಾಮದಾಸ್ ನಿವಾಸ್ ಅಥವಾ ಗುರುದಾಸ್ ಸರೈನಲ್ಲಿ ಓಡಾಡುತ್ತಿರುವುದು ಕಂಡುಬಂದಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ವ್ಯಕ್ತಿಯ ಪೂರ್ವಾಪರವನ್ನ ವಿಚಾರಿಸಿದಾಗ ಆತ ಈ ರೀತಿ ಹಿಂಸಾತ್ಮಕ
ಹಿಂಸಾತ್ಮಕವಾಗಿ ವರ್ತಿಸಿದ್ದಾನೆ. ಎಸ್ಜಿಪಿಸಿ ಉದ್ಯೋಗಿಗಳು ಮತ್ತು ಇತರರ ಮೇಲೆ ಈ ವೇಳೆ ದಾಳಿ ನಡೆಸಲಾಗಿದೆ ಎಂದು ಶಿರೋಮಣಿ ಗುರುದ್ವಾರ ಪರಬಂಧಕ್ ಸಮಿತಿ ಕಾರ್ಯದರ್ಶಿ ಪ್ರತಾಪ್ ಸಿಂಗ್ ಹೇಳಿದ್ದಾರೆ. ಹಲ್ಲೆ ನಡೆಸಿದ ವ್ಯಕ್ತಿ ಹರಿಯಾಣ ಮೂಲದವನಾಗಿದ್ದು ಘಟನೆ ಬಳಿಕ ಎಸ್ಜಿಪಿಸಿ ಆತನನ್ನ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಈ ದಾಳಿಗೆ ಕಾರಣ ಏನು ಎಂಬ ಕುರಿತು ತನಿಖೆ ನಡೆಸಲಾಗುತ್ತಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. जो सेवादार जसवीर सिंह के बयान से मुकदमा नंबर 15 115 2 118 BNS ਜਿਹੜਾ थाना कतवाली विखे दर्ज कर दिता गया। अगली तफ्तीश ਜਿਹੜੀ ਆ ਇਹ ਤੋਂ ਪੁੱਛਗਿੱਛ ਕੀਤੀ ਜਾਊਗੀ। ਇਹ ਤੋਂ ਪੁੱਛਣ ਤੋਂ ਇਹ ਪਤਾ ਲੱਗਿਆ ਵੀ ਪਿੰਡ ਸ਼ਾਦੀਪੁਰ ਜਮਨਾ ਨਗਰ ਹਰਿਆਣੇ ਦਾ ਰਹਿਣ ਵਾਲਾ ਤੇ ਜਦੋਂ ਉਹ ਤੋਂ ਪਿੱਛੋਂ ਪਤਾ ਕੀਤਾ ਗਿਆ ਫਿਰ ਉਤੋਂ ਇਹ ਪਤਾ ਲੱਗਾ ਵੀ ਇਹ 2-3 ਦਿਨ ਪਹਿਲਾਂ ਦਾ ਹੀ ਇਹ ਤੋਂ ਪਿੰਡ ਤੋਂ ਆਇਆ ਹੋਇਆ ਇੱਥੇ ਤੇ ਬਾਕੀ ਇਹਦੀ ਪੂਰੀ ਪੁੱਛਗਿੱਛ ਕੀਤੀ ਜਾਊਗੀ ਤੇ ਇਹਦੀ ਮੁਕੱਦਮਾ ਦਰਜ ਕਰਨ ਤੋਂ ਬਾਅਦ ਇਹਦੀ ਮੁਕੱਦਮੇ ਵਿੱਚ ਅਰੈਸਟ ਵੀ ਪਾ ਦਿੱਤੀ ਗਈ ਹੈ। ಕೇಂದ್ರ ಸರ್ಕಾರ ಕೊಡಮಾಡುವ ದೇಶದ ಅತ್ಯುನ್ನತ ಪದ್ಮ ಪ್ರಶಸ್ತಿಗಳಲ್ಲಿ ಒಂದಾದ ಪ್ರತಿಷ್ಠಿತ ಪದ್ಮಭೂಷಣ ಪುರಸ್ಕಾರಕ್ಕೆ ಪಾತ್ರರಾದ ಕನ್ನಡ ಚಿತ್ರರಂಗದ ಹಿರಿಯ ನಟ ಡಾಕ್ಟರ್ ಅನಂತ್ ನಾಗ್ ಅವರನ್ನ ಕೇಂದ್ರ ಆಹಾರ ಸಚಿವ ಪ್ರಹ್ಲಾದ್ ಜೋಶಿ ಬೆಂಗಳೂರಿನಲ್ಲಿ ಸನ್ಮಾನಿಸಿ ಅಭಿನಂದಿಸಿದ್ದಾರೆ. ಶುಕ್ರವಾರ ಸಂಜೆ ಅನಂತ್ ನಾಗ್ ಅವರ ನಿವಾಸಕ್ಕೆ ತೆರಳಿದ ಸಚಿವ ಪ್ರಹ್ಲಾದ್ ಜೋಶಿ ಅವರು ಪ್ರಸಿದ್ಧ ನಟ ಡಾಕ್ಟರ್ ಅನಂತ್ ನಾಗ್ ಮತ್ತು ಅವರ ಪತ್ನಿ ಗಾಯತ್ರಿ ಅನಂತ್ ನಾಗ್ ಅವರಿಗೆ ಶಾಲು ಹೊದಿಸಿ ಸನ್ಮಾನಿಸಿದರು. ಭಾರತ ಸರ್ಕಾರದ ಹಸಿರು ಇಂಧನ ಕ್ರಾಂತಿಯ ಸಂಕೇತವಾಗಿ ಹಸಿರು ಗಿಡ ಸಹ ನೀಡಿ ಶುಭ ಕೋರಿದರು. ಪ್ರಸಿದ್ಧ ನಟರಾದ ಅನಂತ್ ನಾಗ್ ಮತ್ತು ಗಾಯತ್ರಿ ಅನಂತ್ ನಾಗ್ ಅವರ ಕುಶಲೋಪರಿ ವಿಚಾರಿಸಿದ ಸಚಿವರು ಪರಸ್ಪರ ಹೋಳಿ ಹಬ್ಬದ ಶುಭಾಶಯ ಕೋರಿದರು. ಅಲ್ಲದೆ ಅನಂತ್ ನಾಗ್ ಅವರ ಗೃಹದಲ್ಲಿ ನಿರ್ಮಿಸಿದ್ದ ಆರ್ಟ್ ಗ್ಯಾಲರಿ ವೀಕ್ಷಿಸಿ ಸಚಿವ ಜೋಶಿ ಸಂತಸ ಪಟ್ಟರು. ಬಹುಭಾಷಾ ಶಾಸ್ತ್ರಜ್ಞ ಹಿರಿಯ ಸಾಹಿತಿ ಕರ್ನಾಟಕ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಪಂಚಾಕ್ಷರಿ ಹಿರೇಮಠ್ ನಿಧನರಾಗಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ಅವರು ಪತ್ನಿ, ಇಬ್ಬರು ಪುತ್ರರು, ಒಬ್ಬ ಪುತ್ರಿಯನ್ನ ಹಿರೇಮಠ್ ಅಗಲಿದ್ದಾರೆ. ಸಂಜೆ 4 ಗಂಟೆಗೆ ಅವರ ಹುಟ್ಟೂರಾದ ಕೊಪ್ಪಳ ಜಿಲ್ಲೆ ಬೀಸರಹಳ್ಳಿ ಗ್ರಾಮದಲ್ಲಿ ಅಂತ್ಯಕ್ರಿಯೆ ನೆರವೇರಲಿದೆ. ಬೆಳಿಗ್ಗೆ 8ಕ್ಕೆ ಧಾರವಾಡದ ಜಯನಗರದ ನಿವಾಸದಲ್ಲಿ ಅಂತಿಮ ದರ್ಶನದ ವ್ಯವಸ್ಥೆ ಮಾಡಲಾಗಿದೆ. ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.